ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ನಿಮ್ಗೆ ಯಾವ ಟಾಪಿಕ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ ಅಂದ್ರೆ ಕಾರ್ಮಿಕರ ಕಾರ್ಡ್ ಎಲ್ಲರೂ ಮಾಡಿಸಿಟ್ಟಿರ್ತೀರಾ. ಅದಕ್ಕೆ ಯಾವ್ಯಾವ ಸೌಲಭ್ಯ ಅಂತ ಯಾರಿಗೂ ಗೊತ್ತೇ ಇರಲ್ಲ. ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡತ್ತಿದ್ದೀನಿ ಅಂದ್ರೆ ಕಾರ್ಮಿಕರಿಗೆ ಯಾವ್ಯಾವ ಸೌಲಭ್ಯಗಳಿದಾವೆ ಅಂತ ಹೇಳೋದಾದ್ರೆ, ಕಾರ್ಮಿಕರಿಗೆ ತುಂಬಾನೇ ಸೌಲಭ್ಯ ಇದಾವೆ ಸ್ನೇಹಿತರೆ. ಅವು ಯಾವ್ಯಾವ ಅಂದ್ರೆ ಪಿಂಚಣಿ ಸೌಲಭ್ಯ ಇದೆ, ಅಪಘಾತ ಪರಿಹಾರ ಇದೆ, ವೈದ್ಯಕೀಯ ಸಹಾಯಧನ ಇದೆ, ತಾಯಿ ಮಗು ಸಹಾಯ ಹಸ್ತ ಇದೆ, ಹೆರಿಗೆ ಸೌಲಭ್ಯ ಇದೆ, ಮದುವೆ ಸಹಾಯಧನ ಇದೆ, ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಇದೆ, ಶೈಕ್ಷಣಿಕ ಧನ ಸಹಾಯ ಇದೆ, ದುರ್ಬಲತೆ ಪಿಂಚಣಿ ಇದೆ, ಅಂತ್ಯಕ್ರಿಯೆ ವೆಚ್ಚ ಮತ್ತು ಅನುಗ್ರಹ ರಾಶಿ ಇದೆ, ಮತ್ತು BMTC ಬಸ್ ಪಾಸ್ ಸೌಲಭ್ಯ ಇದೆ. ಅಂದ್ರೆ BMTC ಅಂದ್ರೆ ಓನ್ಲಿ ಬೆಂಗಳೂರಲ್ಲಿ ಅಷ್ಟೇ ನಡೆಯುತ್ತೆ. ನಾವೀಗ ಫಸ್ಟ್ನೇದಾಗಿ ಏನ್ ಹೇಳ್ಕೊಡ್ತೀನಿ ಅಂದ್ರೆ ನಿಮಗೆ ಪಿಂಚಣಿ ಸೌಲಭ್ಯವನ್ನ ಹೇಳ್ಕೊಡ್ತೀನಿ. ಪಿಂಚಣಿ ಸೌಲಭ್ಯ ಇದಕ್ಕೆ ಅರ್ಹತೆಗಳು ಏನಂದ್ರೆ ಸ್ನೇಹಿತರೆ, ಏನಿಲ್ಲ. ನೀವು ಜಸ್ಟ್ ಕಾರ್ಮಿಕರ ಕಾರ್ಡ್ ಇರ್ಬೇಕು ನಿಮ್ಮ ಹತ್ರ ಜಸ್ಟ್ ಕಾರ್ಮಿಕ ಕಾರ್ಡ್ ಇರ್ಬೇಕು. ಆ ಕಾರ್ಮಿಕರ ಕಾರ್ಡ್ ಮಾಡಿಸಿ ನೀವು 3 ವರ್ಷಗಳು ಆಗಿರ್ಬೇಕು ಸ್ನೇಹಿತರೆ. ಅಂದ್ರೆ ಆ ಕಾರ್ಮಿಕರ ಕಾರ್ಡ್ ಮಾಡಿಸಿ ನೀವು 3 ವರ್ಷಗಳು ಇರ್ಬೇಕು. ಇದಕ್ಕೆ ನೀವು ಏನಿಲ್ಲ, ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಆಗ್ಬೋದು. ಇದಕ್ಕೆ ಅರ್ಹತೆಗಳು ಏನೇನಪ್ಪಾ ಅಂದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ನೀವು ಅದರ ಇದೇನಿದು ಕಾರ್ಮಿಕರ ಗುರುತಿನ ಚೀಟಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಕಾರ್ಮಿಕರ ಗುರುತಿನ ಚೀಟಿ, ಉದ್ಯೋಗದ ದೃಢೀಕರಣ ಪತ್ರ, ಅಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲಿ ನಿಮ್ಮ ಕಾಂಟ್ರಾಕ್ಟರ್ ಅಲ್ಲಿ ಮಾಲಕರಲ್ಲಿ ಕೊಡ್ತಾರ ಅವ್ರ ಉದ್ಯೋಗ. ಜೀವಿತ ಅಂದ್ರೆ ಆಧಾರ್ ಕಾರ್ಡ್ ಕೊಡಿ, ರೇಷನ್ ಕಾರ್ಡ್ ಒಂದು ಕೊಡಿ, ಬ್ಯಾಂಕ್ ಪಾಸ್ಬುಕ್ ಒಂದು ಫೋಟೋ ಒಂದು ಕೊಡಿ. ಈ ಯೋಜನೆಯಲ್ಲಿ ನಿಮಗೆ ಎಷ್ಟಪ್ಪ ಸಿಗುತ್ತೆ ಅಂದ್ರೆ ಇಲ್ಲಿದೆ ನೋಡಿ ಸ್ನೇಹಿತರೆ. ಮಾಸಿಕ ನಮಗೆ 3,000ಗಳನ್ನು ಪಿಂಚಣಿ ಕೊಡುತ್ತಾರೆ ಸ್ನೇಹಿತರೆ ಸರ್ಕಾರದಿಂದ. ಎಷ್ಟು? ಮಾಸಿಕ 3,000 ಪೆನ್ಷನ್ ಬರುತ್ತದೆ. ಒಂದು ವೇಳೆ ನೀವು ತೀರಿಕೊಂಡರೆ ಅದು ಯಾರಿಗ್ ಬರುತ್ತೆ ಅಂದ್ರೆ ನೀವು ಏನ್ ನಾಮಿನಿ ಕೊಟ್ಟಿರ್ತೀರಲ್ಲ, ಪತಿ ಪತ್ನಿ, ಅವರು ಪಿಂಚಣಕ್ಕೆ ಅರ್ಹರಾಗುತ್ತಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಇದು ತುಂಬಾನೇ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಪಿಂಚಣಿ ಮೊತ್ತನೇ 3,000 ಇದೆ ಸ್ನೇಹಿತರೆ. ನೀವು ಇದನ್ನ 55ನೇ ವಯಸ್ಸಿಗೆ ಮಾಡಿಸಿ ಇಟ್ಕೊಂಡ್ರೆ ಸಾಕು ಸ್ನೇಹಿತರೆ. 60 ವರ್ಷದವರಿಗೆ 3,000 ಬರುತ್ತೆ. ಮತ್ತು ನಾವು ಇವಾಗ 2ನೇ ಯೋಜನೆಗೆ ಹೋಗೋಣ. ಅಪಘಾತ ಪರಿಹಾರ. ಒಂದು ವೇಳೆ ಏನಾದ್ರೂ ನಿಮಗೆ ಅನಿರೀಕ್ಷಿತವಾಗಿ ಇವಾಗ ನೋಡಿ ಸ್ನೇಹಿತರೆ, ಅಪಘಾತಗಳು ಹೇಗೆ ಸಂಭವಿಸಂತ ಹೇಳಕ್ಕೆ ಬರಲ್ಲ. ಸುಮ್ಮನೆ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗತ್ತೆ. ಅನಿರೀಕ್ಷಿತ ಅಪಘಾತಗಳ ಆದಾಗ ಅವಾಗ ಇದರಲ್ಲಿ ಎಷ್ಟು ಸಿಗುತ್ತಂದ್ರೆ ಸ್ನೇಹಿತರೆ, 5 ಲಕ್ಷಗಳವರೆಗೂ ನಿಮಗೆ ಅಪಘಾತ ಪರಿಹಾರವನ್ನು ನೀಡುತ್ತಾರೆ ಸ್ನೇಹಿತರೆ. 5 ಲಕ್ಷದವರೆಗೂ ನಿಮಗೆ ಅಪಘಾತವನ್ನು ನೀಡುತ್ತಾರೆ. ಮತ್ತೆ ಮುಂದಿನ ಯೋಜನೆಗೆ ಹೋಗೋಣ. ವೈದ್ಯಕೀಯ ಸಹಾಯಧನ, ಕಾರ್ಮಿಕರ ಆರೋಗ್ಯ ಭಾಗ್ಯ. ಇದರಲ್ಲಿ ಸ್ನೇಹಿತರೆ ನಿಮಗೆ ಕಾರ್ಮಿಕರ ಆಫೀಸ್ಗೆ ಹೋಗಿ ಸ್ನೇಹಿತರೆ ನೀವು ಚೆಕ್ ಮಾಡ್ಬೇಕಾಗುತ್ತೆ. ನಿಮ್ದ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದಕ್ಕೆ ಅಂತಾನೆ ಅವರು ಗೌರ್ಮೆಂಟ್ ಜೊತೆ ಟೈಅಪ್ ಮಾಡ್ಕೊಂಡಿರುತ್ತಾರೆ ಸ್ನೇಹಿತರೆ. ಯಾರು? ಖಾಸಗಿ ಆಸ್ಪತ್ರೆಯವರು ಟೈಅಪ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ನೀವು ಏನಾದ್ರೂ ಅಪಘಾತವಾದಾಗ, ಅನಾರೋಗ್ಯ ಇದ್ದಾಗ 48 ಗಂಟೆಗಳವರೆಗೆ ನೀವೇನಾದ್ರೂ ಸತತವಾಗಿ ಆಸ್ಪತ್ರೆಯಲ್ಲಿ ದಾಖಲಾದ್ರಿ ಅಂದ್ರೆ ಸ್ನೇಹಿತರೆ, ದಿನಕ್ಕೆ 300 ಅಂತೆ, ಗರಿಷ್ಠ 20,000 ತನಕ ನಿಮಗೆ ವೈದ್ಯಕೀಯ ಸಹಾಯಧನವನ್ನು ನೀಡಿರುತ್ತಾರೆ ಸ್ನೇಹಿತರೆ. ಅದೇನಿಲ್ಲ, ಇದು ಪೂರಕ ದಾಖಲಾತಿಗಳು ಏನಿಲ್ಲ ಸ್ನೇಹಿತರೆ. ಅದೇ ಆಧಾರ್ ಕಾರ್ಡ್, ಕಾರ್ಮಿಕರ ಕಾರ್ಡ್ ಸ್ನೇಹಿತರೆ, ಉದ್ಯೋಗ. ಮತ್ತು ನಾವು ಇನ್ನೊಂದು ಯೋಜನೆಗೆ ಹೋಗೋಣ. ತಾಯಿ ಮಗು ಸಹಾಯ ಹಸ್ತ ಅಂದರೆ ಸ್ನೇಹಿತರೆ, ಈ ಯೋಜನೆಯಲ್ಲಿ ಸ್ನೇಹಿತರೆ ನಿಮಗೆ ಒಟ್ಟು ಮೊತ್ತ 6,000 ಸಿಗುತ್ತೆ ಸ್ನೇಹಿತರೆ. ಅಂದ್ರೆ ಹೆರಿಗೆ ಆದ ನಂತರ 3 ವರ್ಷಗಳವರೆಗೆ ಮಗುವಿನ ಪೌಷ್ಟಿಕ ಆಹಾರದ ಸಲುವಾಗಿ 6,000 ಅಂತೆ ಪ್ರತಿ ತಿಂಗಳು 500 ಕೊಡುತ್ತಾರೆ ಸ್ನೇಹಿತರೆ. ಇದು ಕೂಡ ಒಳ್ಳೆ ಯೋಜನೆ ಅಂತ ಹೇಳ್ಬೋದು. ಮುಂದಿನ ಯೋಜನೆ ಸ್ನೇಹಿತರೆ ಇದು ಇದೆ ನೋಡಿ, ಹೆರಿಗೆ ಸೌಲಭ್ಯ, ತಾಯಿ ಲಕ್ಷ್ಮಿ ಬಾಂಡ್. ಇದು ಮೇನ್ ಸ್ನೇಹಿತರೆ. ಇದು ಹೆಣ್ಣು ಮಕ್ಕಳಿಗೆ ತುಂಬಾನೇ ಉಪಯೋಗ ಅಂತ ಹೇಳ್ಬೋದು. ಇದರಲ್ಲಿ ಸ್ನೇಹಿತರೆ
ಇದೇನು ಕಾರ್ಡ್ ಇತ್ತು ಅಂದ್ರೆ ಸ್ನೇಹಿತರೆ, ಇದಕ್ಕೆ ಅರ್ಜಿ ಹಾಕಿದಾಗ ಮಹಿಳೆ ಅರ್ಜಿ ಹಾಕಿದಾಗ ಗಂಡು ಮತ್ತು ಹೆಣ್ಣು ಮಗುವಿನ ಜನನಕ್ಕೆ 50,000 ಮೊದಲ 2 ಹೆರಿಗೆ ಸಹಾಯಧನವನ್ನು ಕಾರ್ಮಿಕರ ಇಲಾಖೆ ಮಂಜೂರು ಮಾಡಲಾಗುತ್ತದೆ ಸ್ನೇಹಿತರೆ. ಅಂದ್ರೆ ನೀವು 2 ಅಂದ್ರೆ 1 ಲಕ್ಷಗಳವರೆಗೆ ನೀವು ಇದು ತಗೋಬಹುದು ಸ್ನೇಹಿತರೆ. ಇದು ಹೆರಿಗೆ ಸಹಾಯಧನವನ್ನು ತಗೋಬಹುದು. ಮತ್ತೆ ಇನ್ನೊಂದು ಮದುವೆ ಸಹಾಯಧನ ಅಂತ ಒಂದಿದೆ ಸ್ನೇಹಿತರೆ. ಇದಕ್ಕೆ 60,000 ಮೊದಲು 2 ಮಕ್ಕಳಿಗೆ 60,000 ಮದುವೆ ಸಹಾಯಧನ ಅಂತ ಕೊಡುತ್ತಾರೆ ಸ್ನೇಹಿತರೆ. ಇದ್ಯಾವುದು ಗೃಹಲಕ್ಷ್ಮಿ ಬಾಂಡ್ ಅಂತ, ಮದುವೆ ಸಹಾಯಧನ ಗೃಹಲಕ್ಷ್ಮಿ ಬಾಂಡ್ ಅಂತ. ಕಾರ್ಮಿಕರ ಕಾರ್ಡ್ ಇದ್ದ ಮಕ್ಕಳಿಗೆ ಮೊದಲು 2 ಮಕ್ಕಳಿಗೆ 60,000 ಹಣವನ್ನು ನೀಡುತ್ತಾರೆ. ಮತ್ತು ಇನ್ನೊಂದು ಸ್ನೇಹಿತರೆ, ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ. ಇದರಲ್ಲಿ ಕ್ಯಾನ್ಸರ್, ಕಣ್ಣಿನ ಶಸ್ತ್ರಚಿಕಿತ್ಸೆ, ಮತ್ತೇನಾದ್ರೂ ನಿಮ್ದು ಮೂಳೆ ಶಸ್ತ್ರಚಿಕಿತ್ಸೆ, ಗರ್ಭಕೋಶ, COVID-19 ಇತ್ಯಾದಿ ಇಂಥವು ಒಂತರೂ ಸ್ನೇಹಿತರೆ ಎಲ್ಲರಿಗೂ ಬಂದೇ ಬರುತ್ತೆ ಸ್ನೇಹಿತರೆ. ಆ ವಯಸ್ಸಾದ್ಮೇಲಂತರೂ ಇದು ಎಲ್ಲರಿಗೂ ಬಂದೇ ಬರುತ್ತೆ. ಇದಕ್ಕೋಸ್ಕರನು ಇವರು ಏನ್ ಮಾಡ್ತಾರೆ ಸ್ನೇಹಿತರೆ, ಸಹಾಯಧನವನ್ನು ನೀಡುತ್ತಾರೆ ಸ್ನೇಹಿತರೆ. ಅದೆಷ್ಟಪ್ಪ ಅಂತ ಇಲ್ಲಿ ಕೊಟ್ಟಿಲ್ಲ ಸ್ನೇಹಿತರೆ, ಆದ್ರೆ ಸಹಾಯಧನ ಮಾತ್ರ ಪಕ್ಕ ಇರುತ್ತೆ ಸ್ನೇಹಿತರೆ. ಮತ್ತು ಶೈಕ್ಷಣಿಕ ಸಹಾಯಧನ, ಮುಂದಿನ ಒಂದು ಯೋಜನೆ ಶೈಕ್ಷಣಿಕ ಸಹಾಯಧನ ಅಂತರೂ ಸ್ನೇಹಿತರೆ ಇದು ಎಲ್ಲರಿಗೂ ಉಪಯೋಗಿದೆ. ಯಾಕಂದ್ರೆ ಕಾರ್ಮಿಕರ ಕಾರ್ಡ್ ಮಕ್ಕಳ ಶೈಕ್ಷಣಿಕ ಸರ್ಕಾರ ತುಂಬಾ ಒತ್ತು ಕೊಟ್ಟಿರುತ್ತೆ. ಇಲ್ಲಿದೆ ನೋಡಿ ಸ್ನೇಹಿತರೆ, ಅರ್ಹರ ಮೊದಲ 2 ಮಕ್ಕಳಿಗೆ ಸಹಾಯಧನ ನೀಡಲಾಗುತ್ತದೆ ಸ್ನೇಹಿತರೆ. ಕಾಲೇಜು ಶಿಕ್ಷಣ ಇತ್ಯಾದಿಗಳ ಇಲ್ಲಿ ನೋಡ್ಕೋಬಹುದು ನೀವು. ದೂರ ಶಿಕ್ಷಣ, ಆನ್ಲೈನ್ ಶಿಕ್ಷಣ ಇವಕ್ಕೆಲ್ಲ ಮೊದಲ 2 ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನನು ಇದೆ ಸ್ನೇಹಿತರೆ. ಮುಂದಿನ ಯೋಜನೆ ಹೋಗೋಣ, ದುರ್ಬಲತೆ ಪಿಂಚಣಿ ಯೋಜನೆ. ಮುಂದಿನ ಯೋಜನೆ ನೋಡ್ಬೋದು ಸ್ನೇಹಿತರೆ. ಇವಾಗ ಏನಾದ್ರು ನೀವು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಅಂದ್ರೆ ಕೆಲಸ ಮಾಡೋ ಹೊತ್ನ್ಯಾಗ ಏನ್ರಿ ನಿಮ್ಗೆ ಅಪಘಾತವಾದಾಗ ಏನಾದ್ರೂ ಬಿದ್ರೆ ಏನ್ ಮಾಡಿದ್ರೆ ನಿಮ್ಗೆ ಪ್ರತಿ ತಿಂಗಳು 2,000ದಂತೆ ದುರ್ಬಲತೆಯ ಆಧಾರದ ಮೇಲೆ ಅಂದ್ರೆ ನಿಮ್ಗೆ ಎಷ್ಟು % ಹಾನಿಯಾಗಿದೆ ನಿಮ್ಮ ದೇಹಕ್ಕೆ ಅಂತ 2,000 ನಿಮ್ಗೆ ಪೆನ್ಷನ್ ಬರುತ್ತದೆ. ಮತ್ತು 2 ಲಕ್ಷ ಮೊತ್ತದ ಏನ್ ಸ್ನೇಹಿತರೆ ನಿಮಗೆ ಅಪಘಾತ ಪರಿಹಾರನು ಘೋಷಿಸಲಾಗುತ್ತದೆ ಸ್ನೇಹಿತರೆ. ಅಂದ್ರೆ ನೀವು ಕೆಲಸ ಮಾಡುವ ಜಾಗದಲ್ಲಿ ಏನಾದ್ರೂ ಬಿದ್ದು ಏನಾದ್ರೂ ಅಪಘಾತ ಆದ್ರೆ ನಿಮಗೆ ಅಮೌಂಟ್ ಬರುತ್ತೆ. ಮತ್ತು ಅಂತ್ಯಕ್ರಿಯೆ ವೆಚ್ಚ ಇದಂತರೂ ಸ್ನೇಹಿತರೆ ನೀವು ತೀರ್ಕೊಂಡ ಮೇಲೆ ಬರುತ್ತೆ. ಇದು ನೋಡ್ಬೋದು ನೀವು 4,000 ಅಂತ್ಯಕ್ರಿಯೆ ವೆಚ್ಚ ಕೊಡ್ತಾರೆ. ಮತ್ತು 71,000 ಏನ್ ನಿಮ್ಮ ನಾಮಿನಿಗೆ ನೀವು ತೀರ್ಕೊಂಡಗಳನ್ನ ಅವರಿಗೆ ಅಮೌಂಟ್ ಬರುತ್ತೆ. ಇದು BMTC, ಇದು ಬೆಂಗಳೂರದಲ್ಲಿರೋರಿಗೆ ಇದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರದಲ್ಲಿ ಅಂದ್ರೆ ಬೆಂಗಳೂರದಲ್ಲಿರೋ ಕಾರ್ಮಿಕರಿಗೆ ಇದು BMTC ಬಸ್ ಪಾಸ್ ಸೌಲಭ್ಯ ಕೊಡ್ತಾರೆ. ಇದನ್ನ ನೋಡ್ಬೋದು ನೀವು ಇಲ್ಲಿ. ಪಿಂಚಣಿ ಸೌಲಭ್ಯ ಮತ್ತು ಅರ್ಹತೆ, ಪಿಂಚಣಿ ವಿಧಾನ ಮತ್ತು ಮಂಜೂರಾತಿ ಇತ್ಯಾದಿ ಇವುಗಳನ್ನ ಸ್ನೇಹಿತರೆ ಇಟ್ಟು ದಿವಸಗಳ ಒಳಗೆ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಂತ ಹೇಳ್ಯಾರ. ನೀವು ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಡಿ ಸ್ನೇಹಿತರೆ. ಪಿಂಚಣಿಯನ್ನು 3 ತಿಂಗಳ ಒಳಗ ಸಲ್ಲಿಸಬೇಕು ಸ್ನೇಹಿತರೆ ಪಿಂಚಣಿಗೆ. ಮತ್ತು ದುರ್ಬಲತೆ ಪಿಂಚಣಿಗೆ 6 ತಿಂಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು. ಮಗುವಿನ ಹೆರಿಗೆಗೆ ನೀಡುವ ಸಹಾಯಧನಕ್ಕೆ 6 ತಿಂಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅಂತ್ಯಕ್ರಿಯೆ ವೆಚ್ಚವನ್ನು ಭರಿಸಲು ಅದಕ್ಕೆ 1 ವರ್ಷದ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು. ಶೈಕ್ಷಣಿಕ ಧನ ಸಹಾಯಕ್ಕೆ ಅದು 6 ತಿಂಗಳ ಒಳಗೆ ಅರ್ಜಿ ಸಲ್ಲಿಸಬೇಕು. ವೈದ್ಯಕೀಯ ಸಹಾಯಧನಕ್ಕೆ 6 ತಿಂಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅಪಘಾತದಿಂದ ಸಂಭವಿಸಬಹುದಾದ ದುರ್ಬಲತೆಗೆ ನೀಡುವ ಸಹಾಯಧನಕ್ಕೆ 1 ವರ್ಷದ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು. ನೋಂದಾಯಿತಕ್ಕಾಗಿ ಅಂದ್ರೆ ಆಗಲೇ ಹೇಳಿದೆ ಅಲ್ಲ, ಸೀಸನರಿ ಕ್ಯಾನ್ಸರ್ ಇಂಥ ಶಸ್ತ್ರಚಿಕಿತ್ಸೆಗೆ, ಆಪರೇಷನ್ಗೆ ಅದನ್ನು 6 ತಿಂಗಳ ಒಳಗೆ ಅರ್ಜಿ ಸಲ್ಲಿಸಬೇಕು. ಮತ್ತು ಮದುವೆಯಾದ 1 ತಿಂಗಳ ಒಳಗಿನ ಅರ್ಜಿ ಸಲ್ಲಿಸಬೇಕು ಸ್ನೇಹಿತರೆ. ಇದು ನೋಡಿ, ಇದು ತುಂಬಾ ಇಂಪಾರ್ಟೆಂಟು. ಇದನ್ನ ನೀವು ನೋಡ್ಕೋಬೇಕು. ಇವಾಗ ನಾವು ಆಗಲೇ ಹೇಳಿದೇವಲ್ಲ ಸ್ನೇಹಿತರೆ, ವೈದ್ಯಕೀಯ ಸಹಾಯಧನಕ್ಕಾಗಿ ಯಾವ್ಯಾವ ಹಾಸ್ಪಿಟಲ್ದಲ್ಲಿ ಇದು ಕಾರ್ಮಿಕರ ಕಾರ್ಡ್ ನಡೆಯುತ್ತೆ ಅಂತ ಇಲ್ಲಿದೆ ನೋಡಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಕೋಬಹುದು. ಬೆಂಗಳೂರಲ್ಲಿದೆ. ತುಂಬಾನೇ ಆಸ್ಪತ್ರೆಗಳು ಇದು ಗೌರ್ಮೆಂಟ್ ಜೊತೆ ಟೈಅಪ್ ಆಗಿ ನೋಡ್ಬೋದು ಸ್ನೇಹಿತರೆ. ಇದೆಲ್ಲ ಇದೆ ನೋಡಿ, ಇಷ್ಟೆಲ್ಲ ದವಾಖಾನೆಗಳು ಇರುತ್ತೆ ಸ್ನೇಹಿತರೆ. ಇಲ್ಲಿ ಬಾಗಲಕೋಟೆ ಇದೆ ನೋಡಿ. ಬಾಗಲಕೋಟದಲ್ಲಿ 1 2 3 4 5 6 ದವಾಖಾನೆಗೆ ಅಂದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೂ ಇದು ನಡೆಯುತ್ತೆ ಸ್ನೇಹಿತರೆ. ಇದು
ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೂ ಇದು ನಡೆಯುತ್ತೆ. ಆದ ಕಾರಣ ನೀವು ಕಾರ್ಮಿಕರ ಕಾರ್ಡ್ ಮಾಡ್ಕೋಬಹುದು ಸ್ನೇಹಿತರೆ. ಕಾರ್ಮಿಕರ ಕಾರ್ಡ್ ಅಂದ್ರೆ ಬರೀ ಕಟ್ಟಡ ಕಾರ್ಮಿಕರಲ್ಲ, ನೀವು ಯಾವುದೇ ಕಾರ್ಮಿಕರ ಕಾರ್ಡ್ ಮಾಡಿಸಿದ್ರು ನಡೀತದೆ. ಕಾರ್ಪೆಂಟರ್ ಅಲ್ಲಿ ಇವನ್ ನೀವು ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ರು ಅಲ್ಲಿ ಯಾವ ಕೆಲಸ ಮಾಡ್ತೀರನ್ನೋ ಆಧಾರದ ಮೇಲೆ ನಿಮ್ಮ ಕಾರ್ಮಿಕರ ಕಾರ್ಡ್ ಮಾಡಿಕೊಡ್ತಾರೆ. ಇದನ್ನ ಅರ್ಜಿ ಸಲ್ಲಿಸಲು ನಿಮ್ಮ ಹತ್ತಿರದ ಗ್ರಾಮ ಒನ್ ಸೆಂಟರ್ ಹೋಗಿ ಭೇಟಿಯಾಗಿ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಆಸ್ಪತ್ರೆಗಳು ಟೈಪ್ ಇದೆ ಅಂತ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.